ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಅಂಥವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನಾನು ಮಾಡೋ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಹಲೋ ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಟ್ಯಾಲಿ ಪ್ರೈಮ್ನಲ್ಲಿ ಬರ್ತಕ್ಕಂಥ ಅಕೌಂಟಿಂಗ್ ವೋಚರ್ಸ್ಗಳ ಬಗ್ಗೆ ನಿಮಗೆ ವಿವರಣೆ ನೀಡ್ತಾ ಇದ್ದೇನೆ ಫ್ರೆಂಡ್ಸ್. ಯಾಕಂದರೆ ನೀವು ವೋಚರ್ ಎಂಟ್ರೀಸ್ ಮಾಡೋಕ್ಕೆ ಮೊದಲು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಯಾವ ಟ್ರಾನ್ಸಾಕ್ಷನ್ನ ಯಾವ ವೋಚರಲ್ಲಿ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಇದನ್ನು ಗಮನ ಇಟ್ಟು ನೋಡಿ ಫ್ರೆಂಡ್ಸ್. ಸೊ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬನ್ನಿ ನೋಡೋಣ. ವೋಚರ್ ಫಸ್ಟ್. ವೋಚರ್ ಅಂದರೆ ಏನು? ವೋಚರ್ ಅಂದರೆ ಏನು? ಈಗ ಉದಾಹರಣೆಗೆ ನೀವು ಒಂದು ಹೋಟ್ಲಿಗೆ ಹೋಗ್ತೀರಾ, ಊಟನೋ ತಿಂಡಿನೋ ತಿನ್ನೋಕ್ಕೆ ಹೋಗ್ತೀರಾ, ಅವರು ನಿಮಗೆ ಬಿಲ್ ಕೊಡ್ತಾರೆ. ಆ ಬಿಲ್ಲೇ ವೋಚರ್. ಉದಾಹರಣೆಗೆ ಚಲನ್ನೆಲ್ಲ ಫಿಲ್ ಮಾಡಿ ಕ್ಯಾಶ್ ಕಟ್ಟೋದಕ್ಕೆ ಬ್ಯಾಂಕ್ ಹೋಗ್ತೀರಾ. ಬ್ಯಾಂಕೋನು ಚಲನ್ನು ಕ್ಯಾಶು ತಗೊಂಡು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಸೀಲು ಸಿಗ್ನೇಚರ್ ಹಾಕಿ ಆ ಒಂದು ಕೌಂಟ್ರ್ ಫೈಲ್ನ ನಿಮಗೆ ಕಟ್ ಮಾಡಿ ನಿಮಗೆ ಕೊಡ್ತಾನೆ. ಆ ಕೌಂಟ್ರ್ ಫೈಲ್ ವೋಚರ್. ಅದನ್ನು ವೋಚರ್ ಅಂತಾರೆ. ಯಾಕಂದರೆ ಅದು ನಮ್ಮ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಗೆ ಸಪೋರ್ಟ್ ಮಾಡಿಸುತ್ತೆ. ಇಟ್ಸ್ ಎ ಸಪೋರ್ಟೆಡ್ ಡಾಕ್ಯುಮೆಂಟ್. ಈಗ ಗೂಡ್ಸ್ ಪರ್ಚೇಸ್ ಮಾಡ್ತೀರಾ, ಅವ್ನು ನಿಮ್ಗೇನು ಕೊಡ್ತಾನೆ? ಇನ್ವಾಯ್ಸ್ ಕೊಡ್ತಾನೆ. ಅದನ್ನು ವೋಚರ್. ಈಗ ನೀವು ಕಸ್ಟಮರ್ಗೆ ಸೇಲ್ಸ್ ಮಾಡ್ತೀರಾ, ನೀವು ಅವ್ರಿಗೆ ಇನ್ವಾಯ್ಸ್ ಕೊಡ್ತೀರಾ, ಅದು ವೋಚರ್. ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ ವೋಚರ್ ಅಂದರೆ ಏನು ಅಂತ. ಓಕೆ, ಬನ್ನಿ ಈಗ ಟ್ಯಾಲಿಲಿರೋ ವೋಚರ್ಸನ್ನು ನೋಡೋಣ. ಈಗ ಟ್ಯಾಲಿನಲ್ಲಿ ಮುಖ್ಯವಾಗಿ 8 ವೋಚರ್ಸ್ಗಳಿವೆ. ಕಾಂಟ್ರಾ ವೋಚರ್, ಪೇಮೆಂಟ್ ವೋಚರ್, ರಿಸೀಟ್ ವೋಚರ್, ಜರ್ನಲ್ ವೋಚರ್, ಸೇಲ್ಸ್ ವೋಚರ್, ಕ್ರೆಡಿಟ್ ನೋಟ್ ವೋಚರ್, ಪರ್ಚೇಸ್ ವೋಚರ್, ಡೆಬಿಟ್ ನೋಟ್ ವೋಚರ್. ನಾನಲ್ಲಿ ಬ್ರ್ಯಾಕೆಟಲ್ಲಿ ತೋರಿಸಿರೋದೆಲ್ಲ ಶಾರ್ಟ್ಕಟ್ ಕೀ. ಅದು F4, F5, F6 ಆ ಥರ ಇದೆಯಲ್ಲ, ಅದು ಶಾರ್ಟ್ಕಟ್ ಕೀ. ಅಕೌಂಟಿಂಗ್ ವೋಚರ್ಗೆ ಹೋದಾಗ ಆ ಶಾರ್ಟ್ಕಟ್ ಕೀನ ಹೊಡೆದ್ರೆ ಆ ಪರ್ಟಿಕ್ಯುಲರ್ ವೋಚರು ಓಪನ್ ಆಗುತ್ತೆ. ಓಕೆ, ಈಗ ಬನ್ನಿ ಮೊದಲನೇ ವೋಚರು ಕಾಂಟ್ರಾ ವೋಚರ್. ಈ ಕಾಂಟ್ರಾ ವೋಚರಲ್ಲಿ ಯಾವ್ಯಾವ ಟ್ರಾನ್ಸಾಕ್ಷನನ್ನು ನಾವು ಎಂಟ್ರಿ ಮಾಡ್ಬೋದು? ಕಾಂಟ್ರಾ ಅಂದ್ರೇನು? ಬ್ಯಾಂಕ್ ಮತ್ತು ಕ್ಯಾಶಿಗೆ ಸಂಬಂಧಪಟ್ಟ ವಹಿವಾಟನ್ನು ಕಾಂಟ್ರಾ ಅಂತೀವಿ. ದಿ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಡ್ ಓನ್ಲಿ ಬ್ಯಾಂಕ್ ಆ್ಯಂಡ್ ಕ್ಯಾಶ್. ಈಗ ಬ್ಯಾಂಕ್ ಮತ್ತು ಪರ್ಸನ್ಗೆ ಟ್ರಾನ್ಸಾಕ್ಷನ್ ಇದ್ದರೆ ಅದು ಕಾಂಟ್ರಾ ಅಲ್ಲ. ಬ್ಯಾಂಕ್ ಟು ಬ್ಯಾಂಕ್, ಕ್ಯಾಶ್ ಟು ಕ್ಯಾಶ್, ಬ್ಯಾಂಕ್ ಟು ಕ್ಯಾಶ್ ಆರ್ ಕ್ಯಾಶ್ ಟು ಬ್ಯಾಂಕ್, ಆವಾಗ ಅದನ್ನು ಕಾಂಟ್ರಾ ವೋಚರ್ ಅಂತಾರೆ. ಇಟ್ ಈಸ್ ಯೂಸ್ಡ್ ಟು ರೆಕಾರ್ಡ್ ವೆನ್ ಕ್ಯಾಶ್ ಡೆಪಾಸಿಟೆಡ್ ಟು ಬ್ಯಾಂಕ್. ಈಗ ನೀವು ಬ್ಯಾಂಕ್ಗೆ ಕ್ಯಾಶ್ನ ಡೆಪಾಸಿಟ್ ಮಾಡೋಕ್ಕೆ ಹೋಗ್ತೀರಾ, ಆವಾಗ ಅದು ಕಾಂಟ್ರಾದಲ್ಲಿ ಎಂಟ್ರಿ ಮಾಡಬೇಕು. ಬ್ಯಾಂಕಿಂದ ಕ್ಯಾಶನ್ನು ಡ್ರಾ ಮಾಡ್ತೀರಾ, ಕಾಂಟ್ರಾ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಶ್ ಟ್ರಾನ್ಸ್ಫರ್ ಟು ಪೆಟಿ ಕ್ಯಾಶ್. ಈಗ ಮೇಯ್ನ್ ಕ್ಯಾಶಿಂದ ಪೆಟಿ ಕ್ಯಾಶ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀರಾ. ಈಗ ಒಂದು 10 lakh ಕೊಟ್ಟು ಹೋಗಿರ್ತಾರೆ ಕ್ಯಾಶ್ ಇಟ್ಟಿರಿ ಅಂತ. ಈಗ ಬೇರೆ ದಾರಿ ಇಲ್ಲ, ನಿಮಗೆ ಪೆಟಿ ಕ್ಯಾಶ್ ಪೆಟಿ ಎಕ್ಸ್ಪೆನ್ಸಸ್ಗೆ ನಿಮಗೆ ದುಡ್ಡು ಬೇಕು. ಆವಾಗ ಏನು ಮಾಡಬೇಕು? ಪದೇ ಅಲ್ಲಿ ಹೋಗಿ ಕೈ ಹಾಕೋಕ್ಕಾಗಲ್ಲ. ಅದಕ್ಕೆ ಮೇಯ್ನ್ ಕ್ಯಾಶಿಂದ ಒಂದು 5,000 ಎತ್ಕೊಂಡಾಗ ಕಾಂಟ್ರಾ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಓಕೆ ಸ್ನೇಹಿತರೆ, ಈಗ ಅರ್ಥ ಆಯ್ತಲ್ಲ ಕಾಂಟ್ರಾ ವೋಚರಲ್ಲಿ ಏನೇನು ಎಂಟ್ರಿ ಮಾಡಬೇಕು ಅಂತ. ಕ್ಯಾಶ್ ಡೆಪಾಸಿಟ್ ಟು ಬ್ಯಾಂಕ್, ಬ್ಯಾಂಕಿಗೆ ಕ್ಯಾಶ್ ಕಟ್ಟೋದು, ಬ್ಯಾಂಕಿಂದ ವಿತ್ಡ್ರಾನ್ ಮಾಡೋದು, ಮತ್ತು ಮೇಯ್ನ್ ಕ್ಯಾಶಿಂದ ಪೆಟಿ ಕ್ಯಾಶ್ಗೆ ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡಿಕೊಂಡಾಗ ಕಾಂಟ್ರಾ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಈಗ ಎರಡನೇದು ಪೇಮೆಂಟ್ ವೋಚರ್. ಬಿಸ್ನೆಸ್ ಕಡೆಯಿಂದ ಯಾರಿಗೆಲ್ಲ ಪೇಮೆಂಟ್ ಮಾಡಬೇಕೋ ಅದನ್ನೆಲ್ಲ ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ನೋಡೋಣ ಯಾರ್ಯಾರಿಗೆ ಮಾಡೋದು. ಇಟ್ ಈಸ್ ಯೂಸ್ಡ್ ಟು ರೆಕಾರ್ಡ್ ವೆನ್ ಪೇಮೆಂಟ್ ಮೇಕ್ಸ್ ಟುವರ್ಡ್ಸ್ ಎಕ್ಸ್ಪೆನ್ಸಸ್. ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಖರ್ಚುಗಳಿಗೆ ನೀವು ಏನೇನು ಪೇಮೆಂಟ್ ಮಾಡ್ತೀರೋ ಅದನ್ನೆಲ್ಲ ಪೇಮೆಂಟ್ ವೋಚರಲ್ಲಿ ಮಾಡಬೇಕು. ಉದಾಹರಣೆಗೆ ಸ್ಯಾಲ್ರಿ, ಕೊರಿಯರ್ ಚಾರ್ಜಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಟೆಲಿಫೋನ್ ಚಾರ್ಜಸ್ ಎಕ್ಸೆಟ್ರಾ. ಇಲ್ಲಿ ನಾನು 3 ಎಕ್ಸ್ಪೆನ್ಸಸ್ ಕೊಟ್ಟಿದ್ದೀನಿ ಅಷ್ಟೇ. ತುಂಬಾ ಇದ್ದಾವೆ ಎಕ್ಸ್ಪೆನ್ಸಸ್, ಹಂಡ್ರೆಡ್ಸ್ ಆಫ್ ಎಕ್ಸ್ಪೆನ್ಸಸ್ ಇದೆ. ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಶ್ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಲೈಕ್ ಕಂಪ್ಯೂಟರ್, ಪ್ರಿಂಟರ್, ಟೆಲಿಫೋನ್ ಇನ್ಸ್ಟ್ರೂಮೆಂಟ್, ಫರ್ನಿಚರ್ಸ್ ಎಕ್ಸೆಟ್ರಾ.
ಈಗ ನೀವು ಕ್ಯಾಶರ ಕೊಡಿ ಚೆಕ್ಕರ ಕೊಡಿ, ಅದನ್ನು ಕ್ಯಾಶ್ ಪರ್ಚೇಸ್ ಅಂತಲೇ ಕರೆಯೋದು. ಸೊ ಇದನ್ನು ನೀವು ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು, ಬಟ್ ನಾಟ್ ಪರ್ಚೇಸ್ ವೋಚರ್. ಇದನ್ನು ಪರ್ಚೇಸ್ ವೋಚರಲ್ಲಿ ಮಾಡಬಾರ್ದು. ಯಾಕಂದರೆ ನೀವು ಸ್ಥಿರ ಆಸ್ತಿಗಳನ್ನ ಸ್ವಾಧೀನಪಡಿಸ್ಕೋತಾ ಇದ್ದೀರಾ. ಎಲ್ಲಿಂದ? ಅಂಗಡಿಯಿಂದ ಕೊಂಡ್ಕೊಂಡು ಬರೋವಾಗ. ಬಟ್ ಇದನ್ನು ನೀವು ರೀಸೇಲ್ ಮಾಡಲ್ಲ. ಅದರಿಂದ ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಮಾಡಬಾರ್ದು, ಪೇಮೆಂಟ್ ವೋಚರಲ್ಲಿ ಮಾಡಬೇಕು. ಅದೇ ಕ್ರೆಡಿಟ್ ಪರ್ಚೇಸ್ ಸಾಲವಾಗಿ ಕೊಂಡ್ಕೊಬಂದರೆ ಅದನ್ನು ಜರ್ನಲ್ ವೋಚರಲ್ಲಿ ಮಾಡಬೇಕು. ಜರ್ನಲ್ ವೋಚರ್ ಬಂದಾಗ ಹೇಳ್ತೇನೆ. ಪೇಮೆಂಟ್ ಮೇಕ್ಸ್ ಟು ಸಪ್ಲೈಯರ್. ಈಗ ಸಪ್ಲೈಯರ್ ಹತ್ರ ಪರ್ಚೇಸ್ ಬಂದಿರ್ತೀರ, ಅವ್ರಿಗೆ ಯಾವತ್ತು ಪೇಮೆಂಟ್ ಮಾಡ್ತೀರೋ ಅವತ್ತು ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಅಡ್ವಾನ್ಸ್ ಪೇಯ್ಡ್ ಟು ಸಪ್ಲೈಯರ್ಸ್ ಆ್ಯಂಡ್ ಎಂಪ್ಲಾಯೀಸ್. ಈಗ ನಿಮ್ಮ ಸಪ್ಲೈಯರು ನಾನು ಕಷ್ಟದಲ್ಲಿದ್ದೀನಪ್ಪ, ನನಗೆ ಒಂದು 5 ಲಕ್ಷ ಅಡ್ವಾನ್ಸ್ ಕೊಡು ಅಂದಿರ್ತಾರೆ, ಕೊಡ್ತೀರಾ, ಆವಾಗ ಪೇಮೆಂಟ್ ವೋಚರಲ್ಲಿ ಮಾಡಬೇಕು. ಮತ್ತು ಎಂಪ್ಲಾಯೀಸ್ ಸ್ಯಾಲ್ರಿ ಅಡ್ವಾನ್ಸ್ ಕೇಳ್ತಾರೆ, ಆವಾಗ ಪೇಮೆಂಟ್ ವೋಚರಲ್ಲಿ ಮಾಡಬೇಕು. ಬ್ಯಾಂಕ್ ಲೋನ್ ಆ್ಯಂಡ್ ಹ್ಯಾಂಡ್ ಲೋನ್ ರೀಪೇಮೆಂಟ್. ನೀವು ಮೊದಲು ಏನು ಮಾಡಿರ್ತೀರ ಅಂದರೆ ಬ್ಯಾಂಕಲ್ಲಿ ಸಾಲ ತೊಗೊಂಡಿರ್ತೀರ, ಫೈನಾನ್ಸ್ ಕಂಪ್ನಿಲಿ ಸಾಲ ತೊಗೊಂಡಿರ್ತೀರ, ಒಬ್ಬ ವ್ಯಕ್ತಿಗಳಿಂದ ಸಾಲ ತೊಗೊಂಡಿರ್ತೀರ, ಅವರಿಗೆ ರಿಟರ್ನ್ ಮಾಡೋವಾಗ ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ಪೇಮೆಂಟ್ ವೋಚರಲ್ಲಿ ಏನೇನು ಎಂಟ್ರಿ ಟ್ರಾನ್ಸಾಕ್ಷನ್ ಬರುತ್ತೆ, ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು. ಓಕೆ, ಮುಂದಿನ ವೋಚರ್ಗೆ ಹೋಗೋಣ. ರಿಸಿಟ್ ವೋಚರ್. ಇಟ್ ಈಸ್ ಯೂಸ್ಡ್ ಟು ರೆಕಾರ್ಡ್ ವೆನ್ ಇಂಟ್ರೆಸ್ಟ್, ಕಮಿಷನ್ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್. ಈಗ ಬಿಸ್ನೆಸ್ ಕಡೆಯಿಂದ ಅಮೌಂಟ್ ಕೊಟ್ಟಿರ್ತೀರ ಇಂಟ್ರೆಸ್ಟ್ಗೆ, ಅವರು ಇಂಟ್ರೆಸ್ಟ್ ಕೊಟ್ಟಾಗ ರಿಸಿಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಈಗ ಕಮಿಷನ್ನು, ನಿಮ್ದು ಯಾವುದಾದ್ರೂ ಕಮಿಷನ್ ಏಜೆಂಟ್ ಬಿಸ್ನೆಸ್ ಇದ್ದರೆ ನಿಮಗೆ ಕಮಿಷನ್ ಬಂದರೆ ಅದನ್ನು ರಿಸಿಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಈಗ ಡಿಸ್ಕೌಂಟ್ ರಿಸೀವ್ಡು. ಈಗ ನಿಮ್ಮ ಸಪ್ಲೈಯರ್ ನಿಮಗೆ ಡಿಸ್ಕೌಂಟ್ ಕೊಟ್ಟರೆ ಅದನ್ನು ರಿಸಿಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್, ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಬೈ ಪ್ರೊಪ್ರೈಟರ್ಸ್, ಶೇರ್ ಹೋಲ್ಡರ್ಸ್, ಪಾರ್ಟ್ನರ್ಸ್. ಆವಾಗ ರಿಸಿಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನಿಮ್ಮ ಬಿಸ್ನೆಸ್ಗೆ ಹೊರಗಡೆಯಿಂದ ಏನು ಬಂಡವಾಳ ಹರಿದು ಬರುತ್ತೋ ಅದನ್ನೆಲ್ಲ ರಿಸಿಟ್ ವೋಚರಲ್ಲಿ ಮಾಡಬೇಕು. ಈಗ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಬೈ ಪ್ರೊಪ್ರೈಟರ್ಸ್, ಪಾರ್ಟ್ನರ್ಸ್, ಶೇರ್ ಹೋಲ್ಡರ್ಸ್, ಈ ಕ್ಯಾಪಿಟಲ್ ಅಮೌಂಟ್ ಬಂದಾಗ ರಿಸಿಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಕಸ್ಟಮರ್ಸ್. ಕಸ್ಟಮರಿಂದ ಅಡ್ವಾನ್ಸ್ ರಿಸೀವ್ ಮಾಡಿದ್ರೆ ರಿಸಿಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಕನ್ಸಲ್ಟೆನ್ಸಿ ರೆವಿನ್ಯೂ ರಿಸೀವ್ಡ್ ಫ್ರಮ್ ಕ್ಲೈಂಟ್ಸ್. ಕನ್ಸಲ್ಟೆನ್ಸಿ ರೆವಿನ್ಯೂ, ಡಾಕ್ಟರ್ ಫೀಸ್, ಆಡಿಟರ್ ಫೀಸ್, ಲಾಯರ್ ಫೀಸ್, ಇದನ್ನೆಲ್ಲ ಕನ್ಸಲ್ಟೆನ್ಸಿ ರೆವಿನ್ಯೂ ಅಂತ ಒಂದು ಪದದಲ್ಲಿ ಕರೀತಾರೆ. ಇದು ಅವ್ರ ಬಿಸ್ನೆಸ್ಗೆ ಇದು ರಿಸೀಟ್ ಆಗುತ್ತೆ. ಈಗ ಆಡಿಟರ್ ಫೀಸು ನೀವು ಕೊಡ್ತೀರಾ, ಬಟ್ ಅದು ನಿಮಗೆ ಎಕ್ಸ್ಪೆನ್ಸಸ್ಸು, ನಿಮಗೆ ಇನ್ಕಮ್ ಅಲ್ಲ. ಆಡಿಟರ್ಗೆ ಅದು ಅವನಿಗೆ ಇನ್ಕಮ್ಮು. ಸೊ ಇದು ಅವನ ಬಿಸ್ನೆಸ್ಗೆ ಇದು ರಿಸೀಟ್ ಆಗುತ್ತೆ. ಬ್ಯಾಂಕ್ ಲೋನ್ ಆ್ಯಂಡ್ ಹ್ಯಾಂಡ್ ಲೋನ್ ರಿಸೀವ್ಡ್. ಈಗ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿರ್ತೀರ, ಪರ್ಸನ್ ಹತ್ರ ಯಾರ ಹತ್ರನೋ ಸಾಲ ಕೇಳಿರ್ತೀರ, ಅವ್ರು ಕೊಟ್ಟಾಗ ರಿಸಿಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಸೇಲ್ ಆಫ್ ಸ್ಕ್ರ್ಯಾಪ್ಸ್ ಅಮೌಂಟ್ ರಿಸೀವ್ಡ್. ಈಗ ನಿಮ್ಮ ಕಂಪ್ನಿಯಲ್ಲಿ ಯಾವುದೋ ಸ್ಕ್ರ್ಯಾಪ್ ಐಟಮ್ಸ್ ಇರುತ್ತೆ, ಓಲ್ಡ್ ಫರ್ನಿಚರ್ ಇರ್ಬೋದು, ಓಲ್ಡ್ ಕಂಪ್ಯೂಟರ್ ಇರ್ಬೋದು, ಆ ಸ್ಕ್ರ್ಯಾಪ್ ಪರ್ಸನ್ನ ಕರೆದು ಅವನಿಗೆ ಅದನ್ನು ಸೇಲ್ ಮಾಡಿದಾಗ ರಿಸಿಟ್ ವೋಚರಲ್ಲಿ ಮಾಡಬೇಕು, ಸೇಲ್ಸ್ ವೋಚರಲ್ಲಿ ಮಾಡಬಾರ್ದು. ಯಾಕಂದರೆ ಇದು ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲ, ಇದು ರೆಗ್ಯುಲರ್ ಸೇಲ್ಸ್ ಅಲ್ಲ. ಅದರಿಂದ ನೀವು ರಿಸಿಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್, ಮುಂದಿನ ವೋಚರ್ ಜರ್ನಲ್ ವೋಚರ್. ಇಟ್ ಈಸ್ ಯೂಸ್ಡ್ ಟು ರೆಕಾರ್ಡ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಓನ್ಲಿ, ಲೈಕ್ ಬ್ಯಾಂಕ್ ಚಾರ್ಜಸ್, ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್ ಆನ್ ಲೋನ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈಗ ಬ್ಯಾಂಕ್ ಚಾರ್ಜಸ್ಗೆ ಬನ್ನಿ. ಬ್ಯಾಂಕ್ ಚಾರ್ಜಸ್ ಹೆಂಗೆ ಅಡ್ಜಸ್ಟ್ ಮಾಡೋದು? ಈಗ ಬ್ಯಾಂಕವ್ರು ಏನು ಮಾಡಿರ್ತಾರೆ, ನೀವು ಚೆಕ್ ಬುಕ್ ಚಾರ್ಜಸ್ಸು, ಚಲನ್ ಬುಕ್ ಚಾರ್ಜಸ್ಸು, RTGS ಚಾರ್ಜಸ್ಸು, ನೆಫ್ಟ್ ಚಾರ್ಜಸ್ಸು, ಅವೆಲ್ಲ ನಿಮಗೆ ಗೊತ್ತಿಲ್ದಂಗೆ ಮೈನಸ್ ಮಾಡಿರ್ತಾನೆ. ಯಾಕಂದರೆ ನೀವೆಲ್ಲ ಆ ಸರ್ವಿಸ್ ತೊಗೊಂಡಿರ್ತೀರ, ಸುಮ್ಮನೆ ಯಾರೂ ಮಾಡೋದಿಲ್ಲ. ಸೊ ಅವಾಗ ಅವನು ಏನು ಮಾಡ್ತಾನೆ, ಅವ್ರದ್ದು ಏನು ಸರ್ವಿಸ್ ಚಾರ್ಜ್ ಇದೆಯೋ ಅದನ್ನು ನಿಮಗೆ ಗೊತ್ತಾಗ್ದಂಗೆ ನಿಮ್ಮ ಕರೆಂಟ್ ಅಕೌಂಟಲ್ಲಿ ಮೈನಸ್ ಮಾಡಿಬಿಟ್ಟಿರ್ತಾನೆ. ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಡಾಗ ನಿಮ್ಮ ಗಮನಕ್ಕೆ ಬರುತ್ತೆ, ಆವಾಗ ನೀವು ಅಡ್ಜಸ್ಟ್ಮೆಂಟ್ ಎಂಟ್ರಿ ಪಾಸ್ ಮಾಡಬೇಕು. ಈಗ ಚೆಕ್ ಬುಕ್ ಚಾರ್ಜಸ್, ಚಲನ್ ಬುಕ್ ಚಾರ್ಜಸ್ ಅಂತ ಒಂದೊಂದೇ ಲೆಡ್ಜರ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ.
ಬ್ಯಾಂಕ್ ಚಾರ್ಜಸ್ ಅಂದ್ಬಿಟ್ರೆ ಅವೆಲ್ಲ ಸೇರಿಕೊಂಡಿರುತ್ತೆ. ಆಗ ನೀವೇನು ಮಾಡಬೇಕು, ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೇಟ್ ಆರ್ 5,000 ಟು ಕೆನರಾ ಬ್ಯಾಂಕ್ 5,000. ಆಗ ನಿಮ್ಮ ಬುಕ್ಸಲ್ಲಿ ಅದು ರೆಕಾರ್ಡ್ ಆಯಿತು. ಇದನ್ನು ಅಡ್ಜಸ್ಟ್ಮೆಂಟ್ ಅಂತಾರೆ. ಡಿಪ್ರಿಷಿಯೇಷನ್ ಅಂದ್ರೇನು? ಸವಕಳಿ, ಫಿಕ್ಸೆಡ್ ಅಸೆಟ್ಗೆ ಇದನ್ನು ವರ್ಷದ ಕೊನೆಯಲ್ಲಿ ಚಾರ್ಜ್ ಮಾಡ್ತಾರೆ. ಯಾಕೆ ಚಾರ್ಜ್ ಮಾಡ್ತಾರೆ? ಈಗ ನಾವು ಒಂದು ಅಸೆಟನ್ನು ತಗೊಂಡಾಗ ಅದನ್ನು ನಾವು ಉಪಯೋಗಿಸಿ ಅದ್ರ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಆ ಕಮ್ಮಿ ಆದ ವ್ಯಾಲ್ಯೂನ ಸಮ್ ಸರ್ಟನ್ ಪರ್ಸೆಂಟೇಜ್ ಮೈನಸ್ ಮಾಡ್ತಾರೆ ವರ್ಷದ ಕೊನೆಯಲ್ಲಿ. ಉದಾಹರಣೆಗೆ ಡಿಪ್ರಿಷಿಯೇಷನ್ ಅಕೌಂಟ್ ಡೇಟ್ ಆರ್ 20,000 ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ 30,000. ಓಕೆ, ಈ ಥರ ಎಂಟ್ರಿ ಪಾಸ್ ಮಾಡಿದಾಗ ಏನಾಗುತ್ತೆ, ಅಸೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಡಿಪ್ರಿಷಿಯೇಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಡಿಪ್ರಿಷಿಯೇಷನ್ ಎಕ್ಸ್ಪೆನ್ಸಸ್ಸು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ಸ್, ಈಗ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರ, ಫೈನಾನ್ಸ್ ಕಂಪ್ನಿಯಲ್ಲಿ ಲೋನ್ ತೊಗೊಂಡಿರ್ತೀರ, ಪರ್ಸನ್ ಹತ್ರ ಲೋನ್ ತೊಗೊಂಡಿರ್ತೀರ, ಅವ್ರಿಗೆಲ್ಲ ಇಂಟ್ರೆಸ್ಟ್ ಕೊಡಬೇಕು. ಈಗ ಪರ್ಸನ್ನು ತಿಂಗಳಿಗೊಂದು ಸಾರಿ ತಗೋತಾನೆ, ಅವನಿಗೆ ತಿಂಗಳ ಕೊನೆಯಲ್ಲಿ ಎಂಡ್ ಮಾಡಬೇಕು. ಬ್ಯಾಂಕು ಮತ್ತು ಫೈನಾನ್ಸ್ ಕಂಪ್ನಿಯವರು ಆ್ಯನ್ಯುವಲ್ ಇಂಟ್ರೆಸ್ಟ್ ಹಾಕ್ತಾರೆ, ಅವ್ರಿಗೆ ವರ್ಷದ ಕೊನೆಯಲ್ಲಿ ಎಂಟ್ರಿ ಮಾಡಬೇಕು. ಉದಾಹರಣೆಗೆ ಇಂಟ್ರೆಸ್ಟ್ ಆನ್ ಲೋನ್ಸ್ 25,000 ಟು HDFC ಬ್ಯಾಂಕ್ ಲೋನ್. ಈ ಥರ ಜರ್ನಲ್ ಎಂಟ್ರಿನ ಜರ್ನಲ್ ವೋಚರಲ್ಲಿ ಪಾಸ್ ಮಾಡಬೇಕು. ಈಗ ಅಡ್ಜಸ್ಟ್ಮೆಂಟ್ ಅಂದ್ರೇನು? ಆ ಘಟನೆಗಳು ನಡೆದಿರಲ್ಲ, ಅದನ್ನು ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ಗೆ ತರಬೇಕು. ಆ ತರೋದನ್ನೇ ಅಡ್ಜಸ್ಟ್ಮೆಂಟ್ ಅಂತಾರೆ. ಈಗ ಡಿಪ್ರಿಷಿಯೇಷನ್ ಅಂದೋ ಬ್ಯಾಂಕ್ ಚಾರ್ಜಸ್ ಅಂದೋ ಅವೆಲ್ಲ ನಮ್ಮ ಟ್ರಾನ್ಸಾಕ್ಷನಲ್ಲಿ ನಮ್ಮ ವಹಿವಾಟಲ್ಲಿ ನಡೀಲಿಲ್ಲ, ಬಟ್ ಅದನ್ನು ನಡೆದಂಗೆ ತೋರಿಸ್ಬೇಕು. ಅದನ್ನು ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಯಾಕಂದರೆ ಬ್ಯಾಂಕ್ ಚಾರ್ಜಸ್ಸು, ಬ್ಯಾಂಕ್ ಇಂಟ್ರೆಸ್ಟು, ಫೈನಾನ್ಸ್ ಕಂಪ್ನಿ ಇಂಟ್ರೆಸ್ಟು ಅವೆಲ್ಲ ಕೊಡಬೇಕು ಅನ್ನೋದು ಒಂದು ತಿಳುವಳಿಕೆ, ಬಟ್ ಅದು ನಮ್ಮ ವಹಿವಾಟಿನಲ್ಲಿ ನಡೆದಿರಲ್ಲ. ನಾವು ಲೋನ್ ತಗೊಂಡಿರ್ತೀವಿ, ದಟ್ ಈಸ್ ಸೆಕೆಂಡರಿ. ಬಟ್ ಇಂಟ್ರೆಸ್ಟ್ ಕೊಡಬೇಕು ಅನ್ನೋದಕ್ಕೆ ಏನಿರುತ್ತೆ ಪ್ರೂಫು? ಏನೂ ಇರಲ್ಲ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಆ ಘಟನೆಗಳು ನಮ್ಮ ವಹಿವಾಟಿನಲ್ಲಿ ನಡೆದಿರೋದಿಲ್ಲ, ಅದನ್ನು ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ಗೆ ತರೋದನ್ನೇ ಅಡ್ಜಸ್ಟ್ಮೆಂಟ್ ಎಂಟ್ರಿ ಅಂತ ಕರೀತಾರೆ. ಅದೇ ರೀತಿ ಕ್ರೆಡಿಟ್ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಲೈಕ್ ಕಂಪ್ಯೂಟರ್, ಪ್ರಿಂಟರ್ ಆ್ಯಂಡ್ ಫರ್ನಿಚರ್. ಈಗ ಅಸೆಟ್ಗಳನ್ನು ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿದ್ರೆ ಜರ್ನಲ್ ವೋಚರಲ್ಲಿ ಮಾಡಬೇಕು, ಪೇಮೆಂಟಲ್ಲಿ ಮಾಡಬಾರ್ದು. ಪೇಮೆಂಟಲ್ಲಿ ಯಾವಾಗ ಮಾಡಬೇಕು? ಕ್ಯಾಶ್ ಆರ್ ಚೆಕ್ ಕೊಟ್ಟಿದ್ರೆ. ಜರ್ನಲಲ್ಲಿ ಯಾವಾಗ ಮಾಡಬೇಕು? ಸಾಲವಾಗಿ ತಗೊಂಡು ಬಂದಿದ್ರೆ. ಮತ್ತು ಪರ್ಚೇಸ್ ವೋಚರಲ್ಲಿ ಮಾಡಬಾರ್ದು, ಯಾಕಂದರೆ ಅವು ರೆಗ್ಯುಲರ್ ಪರ್ಚೇಸ್ ಅಲ್ಲ. ಅವತ್ತರಿಂದ ನಾವು ಬೆನಿಫಿಟ್ ತಗೊಳ್ಳೋದಕ್ಕೆ, ನಮ್ಮ ಬಿಸ್ನೆಸ್ಸಲ್ಲಿ ಬೆನಿಫಿಟ್ ತಗೊಳ್ಳೋದಕ್ಕೆ ಅವತ್ತರನ್ನೆಲ್ಲ ನಾವು ಉಪಯೋಗಿಸ್ಕೊಂಡಿರ್ತೀವಿ. ನೆಕ್ಸ್ಟ್, ದಿ ಅಮೌಂಟ್ ಅಡ್ಜಸ್ಟೆಡ್ ಬಿಟ್ವೀನ್ ದ ಟೂ ಲೆಡ್ಜರ್ ಅಕೌಂಟ್. ಅಡ್ಜಸ್ಟ್ಮೆಂಟ್ಗೆ ಇನ್ನೂ ಒಂದು ಮೀನಿಂಗು, ಎರಡು ಲೆಡ್ಜರ್ ಅಕೌಂಟ್ಗಳ ಮಧ್ಯೆ ಅಮೌಂಟನ್ನು ಅಡ್ಜಸ್ಟ್ ಮಾಡೋದು. ಓಕೆ, ನೆಕ್ಸ್ಟ್ ವೋಚರ್, ಸೇಲ್ಸ್ ವೋಚರ್. ವೆರಿ ಸಿಂಪಲ್. ನೀವು ರೀಸೇಲ್ ಮಾಡೋದಕ್ಕೆ ನಿಮ್ಮ ಕಸ್ಟಮರ್ಗೆ ಏನೇನು ಸೇಲ್ ಮಾಡ್ತೀರೋ ಅದನ್ನೆಲ್ಲ ಸೇಲ್ಸ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ರೀಸೇಲ್ಸ್ ಅಲ್ಲ, ಒರಿಜಿನಲ್ ಸೇಲ್ಸ್. ಇಟ್ ಈಸ್ ಯೂಸ್ಡ್ ಟು ರೆಕಾರ್ಡ್ ವೆನ್ ಗೂಡ್ಸ್ ಸೋಲ್ಡ್ ಟು ಕಸ್ಟಮರ್ಸ್ ಆನ್ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್. ಅಂದರೆ ಅದು ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್, ಬಟ್ ನಾಟ್ ಸೇಲ್ ಆಫ್ ಸ್ಕ್ರ್ಯಾಪ್ಸ್. ಸ್ಕ್ರ್ಯಾಪ್ ಐಟಮ್ ಸೇಲ್ ಆದರೆ ಸೇಲ್ಸ್ ವೋಚರಲ್ಲಿ ಎಂಟ್ರಿ ಮಾಡಬಾರ್ದು, ಅದನ್ನ ರಿಸೀಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಸೊ ರೆಗ್ಯುಲರಾಗೆ ಕಸ್ಟಮರ್ಗೆ ನೀವೇನು ಸೇಲ್ ಮಾಡ್ತೀರೋ ಅದನ್ನೆಲ್ಲ ಸೇಲ್ಸ್ ವೋಚರಲ್ಲಿ ಮಾಡಬೇಕು. ಓಕೆ ಫ್ರೆಂಡ್ಸ್, ಮುಂದೆ ಹೋಗೋಣ. ಕ್ರೆಡಿಟ್ ನೋಟ್ ವೋಚರ್. ಇಟ್ ಈಸ್ ಯೂಸ್ಡ್ ಟು ರೆಕಾರ್ಡ್ ವೆನ್ ಗೂಡ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್, ಸೇಲ್ಸ್ ರಿಟರ್ನ್. ಡ್ಯೂ ಟು ಡ್ಯಾಮೇಜ್ ಆಫ್ ಗೂಡ್ಸ್, ಇನ್ಕರೆಕ್ಟ್ ಕ್ವಾಂಟಿಟಿ ಆಫ್ ಗೂಡ್ಸ್ ಆರ್ ಡಿಫ್ರೆಂಟ್ ಡಿಸ್ಕ್ರಿಪ್ಷನ್ ಆಫ್ ಗೂಡ್ಸ್. ಅಂದರೆ ಕಸ್ಟಮರ್ ಯಾವಾಗ ನಿಮಗೆ ಗೂಡ್ಸನ್ನು ರಿಟರ್ನ್ ಮಾಡ್ತಾನೋ, ಯಾವ ಕಾರಣದಿಂದ? ಡ್ಯಾಮೇಜ್ ಗೂಡ್ಸ್ ಕಳಿಸಿರೋದ್ರಿಂದ, ಇನ್ಕರೆಕ್ಟ್ ಕ್ವಾಂಟಿಟಿ ಅಂದರೆ ಅವನು 10 ಕೇಳಿರ್ತಾನೆ, ನೀವು 20 ಕಳಿಸಿರ್ತೀರ. ಡಿಫ್ರೆಂಟ್ ಡಿಸ್ಕ್ರಿಪ್ಷನ್ ಆಫ್ ಗೂಡ್ಸ್,
ಅವನು ಯಾವುದೋ ಒಂದು ಐಟಮ್ ಕೇಳಿರ್ತಾನೆ, ನೀವು ಯಾವುದೋ ಒಂದು ಐಟಮ್ ಕಳಿಸಿರ್ತೀರ. ಇಂಥ ಕೇಸ್ಗಳಲ್ಲಿ ಕಸ್ಟಮರು ಗೂಡ್ಸನ್ನು ರಿಟರ್ನ್ ಮಾಡ್ತಾನೆ. ಆವಾಗ ಕ್ರೆಡಿಟ್ ನೋಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡಾದಮೇಲೆ ಅವನಿಗೊಂದು ಕ್ರೆಡಿಟ್ ನೋಟನ್ನ ಇಶ್ಯೂ ಮಾಡಬೇಕಾಯ್ತದೆ. ವಿ ಆರ್ ಕ್ರೆಡಿಟಿಂಗ್ ಇನ್ ಯುವರ್ ಅಕೌಂಟ್ ರುಪೀಸ್ ಸೋ ಆ್ಯಂಡ್ ಸೋ ಆ್ಯಂಡ್ ಸೋ ಆ್ಯಂಡ್ ಸೋ ಕ್ವಾಂಟಿಟಿ ಆಫ್ ಗೂಡ್ಸ್ ರಿಟರ್ನ್ಡ್ ಅಂತ ಟೈಪ್ ಮಾಡಿ ಅವನಿಗೊಂದು ನೋಟಿಸ್ನೂ ನೀವು ಕಳಿಸ್ಬೇಕು. ಓಕೆ. ಸೊ ಮುಂದಿನ ವೋಚರ್ ಪರ್ಚೇಸ್ ವೋಚರ್. ವೆರಿ ಸಿಂಪಲ್. ರೆಗ್ಯುಲರಾಗೆ ನೀವೇನು ನಿಮ್ಮ ಸಪ್ಲೈಯರ್ ಹತ್ರ ಪರ್ಚೇಸ್ ಮಾಡ್ತೀರ ಅದನ್ನೆಲ್ಲ ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಬಟ್ ನಾಟ್ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್. ಫಿಕ್ಸೆಡ್ ಅಸೆಟ್ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಮಾಡಬಾರ್ದು. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ ಪರ್ಚೇಸ್ ವೋಚರಲ್ಲಿ ಏನೇನು ಮಾಡಬೇಕು ಅಂತ. ನೆಕ್ಸ್ಟ್ ಡೆಬಿಟ್ ನೋಟ್ ವೋಚರ್ ಅಂದರೆ ಪರ್ಚೇಸ್ ರಿಟರ್ನ್. ಈಗ ಕಸ್ಟಮರ್ ಯಾವ ಕಾರಣಕ್ಕೆ ನಿಮಗೆ ರಿಟರ್ನ್ ಮಾಡಿದ್ನೋ ನೀವು ಅದೇ ಕಾರಣಕ್ಕೆ ನಿಮ್ಮ ಸಪ್ಲೈಯರ್ಗೆ ರಿಟರ್ನ್ ಮಾಡಿರ್ತೀರ. ಏನದು? ಅವರು ಕ್ವಾಂಟಿಟಿ ಮಿಸ್ ಮಾಡಿರೋದು, 10ಕ್ಕೆ 20 ಕಳಿಸಿರೋದು. ನೀವೊಂದು ಐಟಮ್ ಕೇಳಿರ್ತೀರ, ಅವನೊಂದು ಐಟಮ್ ಕೊಟ್ಟಿರ್ತಾನೆ, ಮತ್ತು ಗೂಡ್ಸ್ ಡ್ಯಾಮೇಜ್ಡ್ ಐಟಮ್ ಕಳಿಸಿರ್ತಾನೆ. ಇಂಥ ಸಂದರ್ಭದಲ್ಲಿ ನೀವು ಕೂಡ ಅವನಿಗೆ ರಿಟರ್ನ್ ಮಾಡ್ತೀರ. ಆಗ ನೀವು ಕೂಡ ಒಂದು ಡೆಬಿಟ್ ನೋಟಿಸನ್ನು ಇಶ್ಯೂ ಮಾಡಿ ಅವನಿಗೆ ಕಳಿಸ್ಬೇಕು. ಓಕೆ ಫ್ರೆಂಡ್ಸ್, ಈಗ ಅರ್ಥ ಆಯ್ತಲ್ಲ 8 ವೋಚರಲ್ಲಿ ಯಾವ್ಯಾವ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಬರುತ್ತೆ, ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಿಸಿದ್ದೇನೆ. ಫ್ರೆಂಡ್ಸ್, ಟ್ಯಾಲಿ ಪ್ರೈಮಲ್ಲಿ ಇನ್ನೂ 3 ವೋಚರ್ ಇದೆ. ಆಪ್ಷನಲ್ ವೋಚರ್, ಮೆಮೊರಾಂಡಮ್ ವೋಚರ್, ರಿವರ್ಸಿಂಗ್ ಜರ್ನಲ್ ವೋಚರ್ ಅಂತ. ಬಟ್ ಅವೇನಂತ ಮುಖ್ಯವಾದವಲ್ಲ. ಈ 8 ವೋಚರ್ಗಳು ಬಹಳ ಬಹಳ ಮುಖ್ಯವಾದವು. ಇದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಈಗ ನೀವು ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.